ಬ್ಯಾಕ್ ಸ್ನೇಹಿತರೆ, ಶುಭೋದಯ ನಿಮ್ಮೆಲ್ರಿಗೂ. ಇದೊಂದು ಸಿಹಿ ಸುದ್ದಿ, ಯಾಕಂದ್ರೆ ಈಗ ತಾನೇ ಸಿಕ್ಕಿರುವಂತಹ ಮಾಹಿತಿಯನ್ನ ನಾನು ಈಗಲೇ ಕೂಡ ನಿಮ್ಗೆ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಬಿಡುಗಡೆ ಮಾಡಿರುವಂತದ್ದು ನಿಮ್ಗೆ ನೆನಪಿರ್ಲಿ. ಸ್ನೇಹಿತರೆ, ಇದು ಶಿಕ್ಷಕರ ನೇಮಕಾತಿಯ ಅಂತಿಮ ಹಂತದ ಇದಾಗಿರುವಂತದ್ದು 10/8/2026 ಬಿಡುಗಡೆ ಮಾಡಿರುವಂತದ್ದು ನೋಡಬಹುದು. ಸ್ನೇಹಿತರೆ, ನಾನು ಇಲ್ಲಿ ಅಂದ್ರೆ ಅಂತಿಮ ಕರಡು ಪ್ರತಿಯಾಗಿದೆ. ಯಾವುದೇ ಕ್ಷಣ ಟೀಚರ್ ನೇಮಕಾತಿ ಹೊರಬಿಡುತ್ತೆ. ಮತ್ತೆ ಇದುವೇ ಅಂತಿಮವಾದಂಥದ್ದು. ಯಾರೆಲ್ಲ ಅಪ್ಲೈ ಮಾಡುವುದು, ಏನೆಲ್ಲ ಕನ್ಫ್ಯೂಷನ್ ಇತ್ತು ಅದೆಲ್ಲವನ್ನ ನಿಮ್ ಮುಂದೆ ಹೇಳ್ತೀನಿ. ನಾನು ಎಲ್ಲಾ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಹೇಳಲ್ಲ. ಈ PDF ಅನ್ನ ನಾನು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ. ಯಾರೆಲ್ಲ ಅದ್ರ ತುಂಬಾ ಕನ್ಫ್ಯೂಷನ್ ಏನೇನಿತ್ತು ಅದೆಲ್ಲವನ್ನ ಕ್ಲಿಯರ್ ಮಾಡಿದ್ದಾರೆ, ಆ ವಿಚಾರವನ್ನ ನಿಮ್ ಮುಂದೆ ಹೇಳ್ತೀನಿ. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ಸಿಲೆಬಸ್ ಏನು ಅಂದ್ರೆ, ಸಿಲೆಬಸ್ ಇಲ್ಲಿವರೆಗೂ ಒದ್ದಾಡ್ತಾ ಇದ್ವಲ್ಲ, ಅಂದ್ರೆ ಪಠ್ಯಕ್ರಮ ಯಾವ ಪಠ್ಯಕ್ರಮ ಅಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತಾ ಅಥವಾ ಟಿಕ್ ಮಾರ್ಕ್ ಇರುತ್ತಾ ಅಂದ್ರೆ ಅದೆಲ್ಲವನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ಯಾವೆಲ್ಲ ಸಬ್ಜೆಕ್ಟ್ ಗಳಿಗೆ ಅವೆಲ್ಲವನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕನ್ಫ್ಯೂಷನ್ ಏನಿತ್ತು ಅದನ್ನ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸ್ನೇಹಿತರೆ, ಮೊದಲ ಕನ್ಫ್ಯೂಷನ್ ಏನಿತ್ತು ಅಂದ್ರೆ 1ರಿಂದ 5ನೇ ತರಗತಿಯ ಶಿಕ್ಷಕರ ನೇಮಕಾತಿಗೆ ಏನಂದ್ರೆ ಇಂಗ್ಲಿಷ್ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಪ್ರತಿ ಸಬ್ಜೆಕ್ಟ್ ಅಲ್ಲಿ 50% ಬೇಕಿತ್ತು ಅಂತ ಹೇಳ್ತಾ ಇದ್ರು. ಅಂದ್ರೆ ಇಂಗ್ಲಿಷ್ ಅಲ್ಲಿ 50 ಇರಬೇಕು, ಕನ್ನಡದಲ್ಲಿ 50, ಇದೆಲ್ಲ ತೆಗೆದ್ಬಿಟ್ಟು ಈಗ ಓವರ್ ಆಲ್ 50 ಅಂತ ಹೇಳಿದ್ದಾರೆ. ನೋಡಿ, ನೇಮಕಾತಿ ಪ್ರಾಧಿಕಾರ ಎಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು, 1ರಿಂದ 5ನೇ ತರಗತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ 6ರಿಂದ 8ನೇ ತರಗತಿ ದೈಹಿಕ ಶಿಕ್ಷಕರು, 1ರಿಂದ 8ನೇ ತರಗತಿ ಗಣಕ ವಿಜ್ಞಾನ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಮತ್ತೆ ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯಾ ಉಪನಿರ್ದೇಶಕರ ಆಡಳಿತ ಮಂಡಳಿ ಇಲಾಖೆಯವರು. ಪರೀಕ್ಷಾ ಪ್ರಾಧಿಕಾರ ಎಂದರೆ ನಿಯಮ 3ರ ಅಡಿಯಲ್ಲಿ ನಿಗದಿಪಡಿಸಿದ ಈ ನಿಯಮಗಳ ಅಡಿಯಲ್ಲಿ ನೇಮಕಾತಿ ಉದ್ದೇಶಕ್ಕೆ ರಚಿಸಲಾದ ಅಧಿಕೃತ ದಾಖಲಾತಿ ಘಟಕ. ಇವೆಲ್ಲ ಸೇರಿಸಿ ಬಿಟ್ಟಿರುವಂತದ್ದು ಏನೆಲ್ಲ ಇದೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಇದೆಲ್ಲ ನಮಗೆ ಬೇಕಾಗಿಲ್ಲ. ಅರ್ಜಿಗಳನ್ನ ಆಹ್ವಾನಿಸುವುದು ಏನಂತ ಇದೆ ನೋಡೋಣ. ನೇಮಕಾತಿ ಪ್ರಾಧಿಕಾರವು ಅರ್ಹತೆಯ ಷರತ್ತು ಅನ್ವಯವಾಗುವ ಆಯ್ಕೆ ವಿಧಾನ, ಪರೀಕ್ಷಾ ಪಠ್ಯಕ್ರಮ, ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳ ತಾತ್ಕಾಲಿಕ ಸಂಖ್ಯೆ ಮತ್ತು ರಾಜ್ಯ ಸರ್ಕಾರ ನಿಗದಿಪಡಿಸಿದ ಮೀಸಲಾತಿಯ ನಿಯಮ ಪ್ರಕಾರ ಅವುಗಳನ್ನು ವರ್ಗೀಕರಣವನ್ನ ನಿಗದಿಪಡಿಸುವ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳತಕ್ಕದ್ದು ಅಂತ ಅವ್ರು ಕೊಟ್ಟಿರುವಂತದ್ದು. ಅಧಿಕೃತ ಸಂಕ್ಷಿಪ್ತ ವಿವರವುಳ್ಳ ಜಾಹೀರಾತನ್ನ ಕನ್ನಡ ಮತ್ತು ಆಂಗ್ಲ ಭಾಷೆಯ ಅಧಿಕೃತ ಪ್ರಸಾರಗಳ ಒಂದು ಪತ್ರಿಕೆಯಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಾರೆ, ಆಯ್ಕೆ ವಿಧಾನ ಎಲ್ಲವೂ ಇದೆ. ನಮ್ಗೆ ಈಗ ಎಜುಕೇಶನ್ ಅನ್ನ ನೋಡ್ಕೊಂಡು ಹೋಗೋಣ. ನೋಡಿ ಸ್ನೇಹಿತರೆ, ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಥವಾ DED ವಿಶೇಷ ಶಿಕ್ಷಣದಲ್ಲಿ ಹೊಂದಿರುವಂತಹ ಅಭ್ಯರ್ಥಿಯು ಆ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನಂತೆ ಅಂದ್ರೆ ಫೈನಲ್ ಏನು ಅಂದ್ರೆ TETಯಲ್ಲಿ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ 20%, PUC ತತ್ಸಮದಲ್ಲಿ 8% ಹಾಗೂ ಶಿಕ್ಷಣ ಕೋರ್ಸ್ನಲ್ಲಿ 2% ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು 4 ವರ್ಷ ಏನಾದ್ರು PU ಇದು ಮಾಡಿದ್ರೆ ಅಲ್ಲೂ ಅಷ್ಟೇ 70%, ಶಿಕ್ಷಕರ ಅರ್ಹತೆ ಪರ್ಸೆಂಟ್ 20 ಹಾಗೂ B.Ed ಅಥವಾ ಇದರಲ್ಲಿ 10%. ಇನ್ನು ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ನೇ ತರಗತಿ ಏನಿದೆ ಅಂದ್ರೆ 6ರಿಂದ 8ನೇ ತರಗತಿ ಏನಿದೆ ಅದು ಕೂಡ ಅಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆ 70, ಶಿಕ್ಷಕರ ಅರ್ಹತೆ ಪರೀಕ್ಷೆ ಅಂದ್ರೆ TETಯಲ್ಲಿ 20, ಪದವಿಯಲ್ಲಿ 8 ಹಾಗೂ ಶಿಕ್ಷಣ ಕೋರ್ಸ್ನಲ್ಲಿ 2% ಎನ್ನುವಂಥದ್ದು. ಇದೆಲ್ಲವೂ ನಿಮಗೆ ಗೊತ್ತಿರುವಂತದ್ದು. HSTRಗೂ ಸೇಮ್ ಇರುವಂತದ್ದು. ಇಲ್ಲಿ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂದೆ ಹೋಗೋಣ. ಇನ್ನು ಗಣಕ ಯಂತ್ರ ಶಿಕ್ಷಕರು ಹೊಸದಾಗಿ ಬಿಟ್ಟಿದಾರಲ್ಲ, ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ 85%, ನಿಗದಿಪಡಿಸಿದ ಪದವಿಯಲ್ಲಿ 15%. ದೈಹಿಕ ಶಿಕ್ಷಕರು ಸೇಮ್, ಸ್ಪರ್ಧಾತ್ಮಕ ಪರೀಕ್ಷೆ 85, PUC 13, ದೈಹಿಕ ಇದರಲ್ಲಿ 2% ತಗೊಂಡಿದ್ದಾರೆ. ಇದು ಇನ್ನು ಪ್ರೌಢಶಾಲೆ 85, 30 ಇವೆಲ್ಲವೂ ಸೇಮೇ ಇದೆ, ಯಾವುದೇ ಬದಲಾವಣೆಗಳಿಲ್ಲ. ಅವರುಗಳನ್ನು ನಾನು ಹೇಳಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ. ಇನ್ನು ವಯೋಮಿತಿಯ ಬಗ್ಗೆ ಕೇಳ್ತಾ ಇದ್ರಿ. SC/ST ಅಭ್ಯರ್ಥಿಗಳಿಗೆ 45%, OBC ಅಭ್ಯರ್ಥಿಗಳಿಗೆ 43, ಸಾಮಾನ್ಯ ಅಭ್ಯರ್ಥಿಗಳೇ 40 ವರ್ಷಗಳನ್ನ ನಿಗದಿಪಡಿಸಲಾಗಿದೆ. ಇದು ಇಷ್ಟು. ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಅವೆಲ್ಲ ನಮ್ಗೆ ಬೇಡ. ಇದು ಈಗ ನಮ್ಗೆ ಬೇಕಿರುವುದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಕನಿಷ್ಠ ವಿದ್ಯಾರ್ಹತೆ ಏನು ಎನ್ನುವಂಥದ್ದು. PUCಯಲ್ಲಿ ಕನಿಷ್ಠ 50 ಅಂಕಗಳನ್ನ ಪಡೆದಿರಬೇಕು, ಅಂದ್ರೆ 50% ಅಂಕಗಳನ್ನ ಮತ್ತು ಡಿಪ್ಲೊಮಾವನ್ನ ಪಡೆದಿರಬೇಕು. ಇಲ್ಲವೇ ಅಥವಾ PUCಯಲ್ಲಿ ಕನಿಷ್ಠ 50 ಅಂಕಗಳು, ಎಲಿಮೆಂಟರಿ ಪದವಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಪಡೆದಿರಬೇಕು. PUCಯಲ್ಲಿ ಕನಿಷ್ಠ 50%. ಇದು ಇಂಪಾರ್ಟೆಂಟ್, ಸಬ್ಜೆಕ್ಟ್ ವೈಸ್ ಅಲ್ಲ, ಎಲ್ಲ ಸೇರಿಸಿ 50%. ಇನ್ನು
ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವಂತಹ ಟಿಇಟಿಯನ್ನ ಪಾಸ್ ಆಗಿರ್ಬೇಕು. ಆಮೇಲೆ ರಾಷ್ಟ್ರೀಯ ಶಿಕ್ಷಣ ಪರಿಷತ್ ನಿರ್ಮಿಸುವ ಇವೆಲ್ಲ ಬಿಟ್ಟಾಕಿ ಹೆಚ್ಚುವರಿ ಅವೆಲ್ಲ ಬೇಕಾಗಿಲ್ಲ, ನಮ್ಗೆ ಅವೆರಡು ಪಾಸ್ ಆಗಿರ್ಬೇಕು. ಇನ್ನು ದೈಹಿಕ ಶಿಕ್ಷಕರು ಅಂದ್ರೆ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಗ್ರೇಡ್ 2 ಹುದ್ದೆಗೆ ಗ್ರೇಡ್ ಹುದ್ದೆಗೆ ಅರ್ಹತೆ ಇರಬೇಕು. ಅಂದ್ರೆ ಅಧಿಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ ಅಂದ್ರೆ 12ನೇ ತರಗತಿ ಕನಿಷ್ಠ 50ರಷ್ಟು ಅಂಕ ಸೇಮ್ ಅಂಕಗಳನ್ನೇ ಪಡೆದಿರಬೇಕು. ರಾಷ್ಟ್ರೀಯದೇನಿರುತ್ತೆ ಇದೆಲ್ಲವನ್ನು ಪಡ್ಕೊಂಡಿರ್ಬೇಕು. ಡಿ.ಎಡ್ ನಲ್ಲಿ ಇಷ್ಟು ಕ್ಲಿಯರ್ ಆಗಿರ್ಲಿ. ಇನ್ನೊಂದು ಡಿ.ಎಡ್ ಅಲ್ಲಿ ಏನಂದ್ರೆ ಜನರಲ್ ಪೇಪರಿಗೆ ತಗೊಳ್ತಾವ್ರೆ. ಮೊದಲು ಸಬ್ಜೆಕ್ಟ್ ವೈಸ್ ತಗೊಳ್ತಾ ಇದ್ರು, ಬಟ್ ಈಗಿಲ್ಲ, ಎಲ್ಲರೂ ಕೂಡ ಎಲ್ಲವಕ್ಕೂ ಅಪ್ಲೈ ಮಾಡಬಹುದು. ಇನ್ನು ಪದವೀಧರರದ ವಿದ್ಯಾರ್ಹತೆ ಗೊತ್ತಲ್ಲ, ಇಲ್ಲಿ ಯಾವುದೂ ಚೇಂಜ್ ಆಗಿಲ್ಲ. ಪದವೀಧರರು ಕನಿಷ್ಠ ಸರಾಸರಿ 50 ಅಂಕಗಳೊಂದಿಗೆ ಎಲಿಮೆಂಟರಿ ಶಿಕ್ಷಣ ಅಂದ್ರೆ 2 ವರ್ಷ ಡಿಪ್ಲೊಮಾ ಡಿ.ಎಡ್ ಅಥವಾ ಬಿ.ಎಡ್ ಅನ್ನ ಮಾಡಿರ್ಬೇಕು ಅನ್ನುವಂಥದ್ದು ಇಲ್ಲಿ ಸೇರಿಸುವಂತಿರುವಂಥದ್ದು. ಭಾಷಾ ಶಿಕ್ಷಕರಾದ್ರೆ ಅಂದ್ರೆ ಪದವೀಧರ ಶಿಕ್ಷಕರು, ಶಾಲಾ ಶಿಕ್ಷಕರು ಭಾಷೆ ಹುದ್ದೆ ಆಗಿದ್ದಾರೆ. ಅಭ್ಯರ್ಥಿಯು ಪದವಿ ಆಯಾ ಭಾಷೆ ಜೊತೆಗೆ ಸಂಬಂಧಿಸಿದ ಭಾಷೆಯನ್ನು ಹೊರತುಪಡಿಸಿ ಕನ್ನಡ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಕೊಂಕಣಿ, ಸಂಸ್ಕೃತ, ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ಯಾವುದಾದರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ 3 ವರ್ಷಗಳಲ್ಲಿ ಅಭ್ಯಾಸ ಮಾಡಿರ್ಬೇಕು. ಅಂದ್ರೆ ನೋಡಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಭಾಷೆ ಅಂತ ಬಂದಿದೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆ ಆಗಿದ್ದಲ್ಲಿ ಅಭ್ಯರ್ಥಿಯು ಪದವಿಯಲ್ಲಿ ಆಯಾ ಭಾಷೆಯ ಜೊತೆಗೆ ಸಂಬಂಧಿಸಿದ ಭಾಷೆಯನ್ನು ಹೊರತುಪಡಿಸಿ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು ಇದು ಯಾವುದಾದ್ರೂ ಒಂದು ಭಾಷೆಯಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಅಥವಾ ಸಮಾಜಶಾಸ್ತ್ರ ವಿಷಯಗಳ ಯಾವುದಾದ್ರೂ ಒಂದು ವಿಷಯವನ್ನ ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ಅಭ್ಯಸಿಸಿರಬೇಕು. ಅರ್ಥ ಆಯ್ತಾ? ಭಾಷೆ ಶಿಕ್ಷಕರಾಗಬೇಕು ಅಂದ್ರೆ ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ನೀವು ಒಂದು ಭಾಷೆ ಜೊತೆಗೆ ಇದನ್ನು ಓದಿರ್ಬೇಕಾಗುತ್ತೆ. ಇನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ವಿಜ್ಞಾನ ಅಂತ ಇದಿದೆ. ಇಲ್ಲಿ ನೀವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕು ಅಂದ್ರೆ ಗಣಿತ ವಿಜ್ಞಾನ ಹುದ್ದೆಯಾಗಿದ್ದಲ್ಲಿ ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರ ಪದವಿಯಲ್ಲಿ 3ರಲ್ಲಿ ಯಾವ್ದಾದ್ರು ಒಂದು, ರಾಸಾಯನಶಾಸ್ತ್ರ, ಗಣಕಶಾಸ್ತ್ರ ಅಥವಾ ಎಲೆಕ್ಟ್ರಾನಿಕ್ ಸಂಖ್ಯಾಶಾಸ್ತ್ರ ಯಾವ್ದಾದ್ರು ಒಂದು ಓದಿರ್ಬೇಕು ಎನ್ನುವಂಥದ್ದು. ಗೃಹ ವಿಜ್ಞಾನ, ಭೂಗರ್ಭಶಾಸ್ತ್ರ ಇದೆಲ್ಲವೂ ಇದೆ. ಕಂಪ್ಯೂಟರ್ ಅಪ್ಲಿಕೇಶನ್ಗಳಲ್ಲಿ ಒಂದು ವಿಷಯವನ್ನು ಓದಿರ್ಬೇಕು. ಪದವೀಧರರಲ್ಲದ ಇಂಜಿನಿಯರಿಂಗ್ ಪದವೀಧರರು 3-4 ಸೆಮಿಸ್ಟರ್ಗಳಲ್ಲಿ ಗಣಿತ, ಉಳಿದ ಸೆಮಿಸ್ಟರ್ಗಳಲ್ಲಿ ಬೇರೆ ವಿಷಯವನ್ನು ಓದಿರ್ಬೇಕು. ಇದೆಲ್ಲವನ್ನು ನೀವು ಓದ್ಕೊಳ್ಳಿ, ನಾನು ಇದ್ರಲ್ಲಿ ಹಾಕ್ತೀನಿ. ಪದವೀಧರ ಶಾಲಾ ಶಿಕ್ಷಕರ ಜೀವಶಾಸ್ತ್ರ ಆದ್ರೆ ಪದವೀಧರ ಜೀವಶಾಸ್ತ್ರ ಹುದ್ದೆಗೆ ನೀವು ಅಪ್ಲಿಕೇಶನ್ ಆಗ್ತಾ ಇದ್ರೆ ವಿಜ್ಞಾನ ಗಣಿತದ ವಿಷಯದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಯು ಶಿಕ್ಷಕನ ಅನುಪಾತದ ಅನುಸಾರ ಹುದ್ದೆಯಲ್ಲಿ ಶಾಲೆಯಲ್ಲಿ ಮಾತ್ರ ಇರುತ್ತದೆ. ಅಂತಹ ಶಾಲೆಗಳಲ್ಲಿ ಮೇಲಿನ 2 ಹುದ್ದೆಗಳು ಜೀವಶಾಸ್ತ್ರ ವಿಷಯದ ಹುದ್ದೆ ನಾಮಕರಣ ಅಭ್ಯರ್ಥಿ ಆಗಿದ್ದಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿದೆ. ನಾನು ನಿಮ್ಗೆ ಅದನ್ನ ಪಿನ್ ಮಾಡ್ತೀನಿ, ನೀವು ಕಾಮೆಂಟ್ ಅಲ್ಲಿ ಇದನ್ನ ನೋಡ್ಕೊಳ್ಳಿ. ಇನ್ನು ಪದವೀಧರ ಪ್ರಾಥಮಿಕ ಶಾಲಾ ಸಮಾಜ ಶಿಕ್ಷಕರು ತುಂಬಾ ಜನ ಇರುವಂತದ್ದು, ಇದನ್ನ ನೋಡೋಣ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅಭ್ಯರ್ಥಿಯಾಗಿದ್ದಲ್ಲಿ ಪದವಿಯಲ್ಲಿ ಈ ಕೆಳಗಿನ 2 ವಿಷಯಗಳನ್ನ ಐಚ್ಛಿಕ ವಿಷಯಗಳಾಗಿ ಅಭ್ಯಸಿಸಿರಬೇಕು. ಒಂದು, ಸಮಾಜ ಪಾಠಗಳ ಸಮೂಹ, ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿ 2 ವಿಷಯಗಳು, ಅಥವಾ ಸಮಾಜ ಪಾಠಗಳ ಸಮೂಹವಾದಂಥ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ, ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪರಿಸರ ಅಧ್ಯಯನ, ಮಾನವ ಸಂಪನ್ಮೂಲ ನಿರ್ವಹಣೆ, ವಾಣಿಜ್ಯಶಾಸ್ತ್ರ, ಗ್ರಾಮೀಣಾಭಿವೃದ್ಧಿ ಇವುಗಳ ಪೈಕಿ ಒಂದು ವಿಷಯ ಅಥವಾ ಭಾಷಾ ಸಮೂಹದ ಕನ್ನಡ, ಹಿಂದಿ, ಮರಾಠಿ ಒಂದು. ಅಂದ್ರೆ ಒಂದು ವಿಷಯ ನೀವು ಓದ್ಬಿಟ್ಟು ಕನ್ನಡ ಒಂದು ಓದ್ಕೊಂಡಿದ್ರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸಮಾಜದಲ್ಲಿ ನೋಡಿ ಏನೆಲ್ಲ ಮಾಡ್ಬೋದು ಅಂದ್ರೆ ಪದವೀಧರದ ಇದರಲ್ಲಿ 2 ವಿಷಯಗಳನ್ನ ಓದಿರ್ಬೇಕು ಐಚ್ಛಿಕವಾಗಿ. ಅಂದ್ರೆ ಎಕನಾಮಿಕ್ಸ್ ಅಥವಾ ಇದೇನೋ ಬರುತ್ತೆ HEP ಎಕನಾಮಿಕ್ಸ್ ಪೊಲಿಟಿಕಲ್ ಆ ತರ ಬರುತ್ತಲ್ಲ, ಆ ತರ 2 ವಿಷಯಗಳನ್ನು ಓದಿರ್ಬೋದು. ಇಲ್ಲವೇ ಅದಿಲ್ಲ ಅಂದ್ರೆ ಸಮಾಜ ಪಾಠಗಳಲ್ಲಿ ಒಂದು ವಿಷಯ ಓದಿದ್ದು ಅದರ ಜೊತೆ ಒಂದು ಯಾವುದು ಕನ್ನಡ, ಆಂಗ್ಲ, ಮರಾಠಿ, ಉರ್ದು ಯಾವ್ದಾದ್ರು ಒಂದು ವಿಷಯವನ್ನು ಓದಿದ್ರು ಕೂಡ ನೀವು ಅಪ್ಲೈ ಮಾಡಬಹುದು ಎನ್ನುವಂಥದ್ದು. ಇನ್ನೊಂದು ಏನಿದೆ ಅಂದ್ರೆ ಸಮಾಜ ಪಾಠಗಳ ಸಮೂಹ ಕನಿಷ್ಠ ಅಂದ್ರೆ ವಿಷಯಗಳಲ್ಲಿ ಅಭ್ಯಾಸ ಬೋಧನೆ ಕನಿಷ್ಠ ಒಂದು ವಿಷಯ ಬೋಧನೆ ಮಾಡಿ ಬೋಧನಾ ವಿಧಾನವನ್ನು ಶಿಕ್ಷಕರ ಡಿಪ್ಲೊಮಾ ವಿಧಾನದ ಅಥವಾ ಪದವಿಯಲ್ಲಿ ಮಾಡಿರತಕ್ಕದ್ದು. ಅಂದ್ರೆ ನೀವು ಕೋರ್ಸ್ ಅಲ್ಲಿ ಕೂಡ ಏನು ಯಾವ್ದಂದ್ರೆ ಡಿ.ಎಡ್ ಅಥವಾ ಬಿ.ಎಡ್ ಅಲ್ಲಿ ಸಮಾಜ ವಿಜ್ಞಾನ ನೀವು ಓದಿದ್ದು ಇಲ್ಲಿ ಯಾವ್ದಾದ್ರು ಒಂದು ವಿಷಯ ಓದಿದ್ರು ಕೂಡ ನೀವು ಅಪ್ಲೈ ಮಾಡಬಹುದು.
ಇನ್ನು ಗಣಿತ ಶಿಕ್ಷಕರದ್ದು ಗೊತ್ತಲ್ಲ, ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಇವುಗಳನ್ನ ಓದಿದ್ರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನಿಮ್ಗೆ 5 ವರ್ಷ ಟೈಮ್ ಅನ್ನ ಕೊಟ್ಟಿರುವಂತದ್ದು. ಪ್ರೌಢಶಾಲಾ ಶಿಕ್ಷಕರ ಸಹ ಶಿಕ್ಷಕರು ಕೂಡ ವಿದ್ಯಾರ್ಹತೆ ಏನಿದೆ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ನೋಡಿ, ಕನ್ನಡ ಮತ್ತು ಆಂಗ್ಲ B.Ed ಮಾಡಿರೋರಿಗೆ, ಸಹ ಶಿಕ್ಷಕರಾಗಿರೋರಿಗೆ ಕಲಾ ವಿಷಯದಲ್ಲಿ ಪದವಿಯಲ್ಲಿ ಕೆಳಗಿನ 2 ವಿಷಯಗಳ ಐಚ್ಛಿಕ ವಿಷಯಗಳಾಗಿ ಅಭ್ಯಾಸ ಮಾಡಿರ್ಬೇಕು. ಅರ್ಥಶಾಸ್ತ್ರ, ಇತಿಹಾಸ, ರಾಜಕೀಯ ಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ, ಸಮಾಜದಲ್ಲಿ ಯಾವ್ದಾದ್ರು ಒಂದು. ಬ್ಯಾಚುಲರ್ ಆಫ್ ಎಜುಕೇಶನ್ ಪದವಿ ಹೊಂದಿರತಕ್ಕದ್ದು. ಇಲ್ಲೇನು ಅಷ್ಟೊಂದು ಇದಿಲ್ಲ, ಆರಾಮಾಗಿ. ಇನ್ ಕನ್ನಡ ಓದ್ತಾ ಇದ್ರೆ ನೀವು ಇಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆ ಶಿಕ್ಷಕರಿಗೆ ಕೊಟ್ಟಿದ್ದಾರೆ. ವಿಜ್ಞಾನ ವಿಷಯದಲ್ಲಿ ಪದವಿಯಲ್ಲಿ ಈ 2 ಅಭ್ಯಾಸಗಳನ್ನು ಮಾಡಿರ್ಬೇಕು. ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ಶಾಸ್ತ್ರ, ತಳಿ, ಇದೆಲ್ಲವೂ ಇರುವಂತದ್ದು. ರಾಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯವಾಗಿರುವಂತದ್ದು. ಇನ್ನು ಕನ್ನಡ ಭಾಷೆಯಲ್ಲಿ, ಇಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆ ಏನಿದೆ, ಕನ್ನಡದಲ್ಲಿ ನಿಮಗೆ ಗೊತ್ತಿದೆಯಲ್ಲ, ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಒಂದು ವಿಷಯವನ್ನು ಐಚ್ಛಿಕವಾಗಿ ಅಭ್ಯಾಸ ಮಾಡಿರತಕ್ಕದ್ದು, B.Ed ಅನ್ನು ಹೊಂದಿರತಕ್ಕದ್ದು. ಇನ್ನು ದೈಹಿಕ ಶಿಕ್ಷಕರು ಸೇಮ್ ನಿಮ್ಗೆ ಗೊತ್ತಿದೆಯಲ್ಲ, ದೈಹಿಕ ಶಿಕ್ಷಣ ಐಚ್ಛಿಕ ವಿಷಯವನ್ನ 50ರಲ್ಲಿ ಪಾಸ್ ಆಗಿರ್ಬೇಕು, ಯಾವ್ದಾದ್ರು ಒಂದು ವಿಷಯವನ್ನ ಪಡ್ಕೊಂಡಿರ್ಬೇಕು ಅನ್ನುವಂಥದ್ದು. ತುಂಬಾ ಇದೆ, ಇದನ್ನೆಲ್ಲ ನಾನು ನಿಮ್ಗೆ ಹೇಳಿ ತುಂಬಾ ಟೈಮ್ ಅಲ್ಲ, ನಿಮ್ಗೆ ಇದನ್ನೇ ಕೊಟ್ಬಿಡ್ತೀನಿ. ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಸಿಲೆಬಸ್. ತುಂಬಾ ಜನ ಕೇಳ್ತಾ ಇದ್ರು, ಸರ್ ಹೇಗ್ ಮಾಡ್ತಾರೆ ಅಂದ್ರೆ ಪ್ಯಾಟರ್ನ್ ಎಲ್ಲ ಬದಲಾಯಿಸಿದೆ ಅಂತ. ಓಕೆ, 1 to 5 ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿಲೆಬಸ್ ಏನಿದೆ ಅಂತ, ಸಾಮಾನ್ಯ ಪತ್ರಿಕೆ ವಸ್ತುನಿಷ್ಠ ಪತ್ರಿಕೆ ಆಗಿದೆ. ಮಾಮೂಲಿ ಸಾಮಾನ್ಯ, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಕನ್ನಡ ಮತ್ತು ಇಂಗ್ಲಿಷ್, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಅದನ್ನ ತೆಗಿತಾರೆ ಅಂತ ಯಾರೋ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಗಣಕಯಂತ್ರ. ನೋಡಿ, ನಿಮ್ಗೆ ಪ್ರೈಮರಿ ಟೀಚರ್ಸ್ಗೆ ಇಂಪಾರ್ಟೆಂಟ್ ಆಗಿ ಸಾಮಾನ್ಯ ಜ್ಞಾನ ನನ್ನ ಪ್ರಕಾರ ನೋಡ್ಕೊಂಡು ಹೋಗೋಣ. ಇನ್ನು ಅಫಿಷಿಯಲಿ ಬಿಟ್ಟಿಲ್ಲ, 15 ಮಾರ್ಕ್ಸ್ಗಳಿಗೆ ಸಾಮಾನ್ಯ ಜ್ಞಾನ 15ರಿಂದ 20 ಕೊಡ್ಬೋದು. ಬಾಲ ಮನೋವಿಜ್ಞಾನದಲ್ಲಿ ಪಕ್ಕ 25 ಕೊಡ್ತಾರೆ. ಸೈಕಾಲಜಿ ಅಲ್ವಾ, 25 ಅಂಕಗಳನ್ನ ಕೊಡ್ತಾರೆ. ಮಾನಸಿಕ ಸಾಮರ್ಥ್ಯ 15 ಅಂದ್ಕೊಳ್ಳೋಣ, 15 ಒಂದು 20 ಆಗ್ಬೋದು, ಇರ್ಲಿ 15 ಅಂದ್ಕೊಳ್ಳೋಣ, ಹೆಚ್ಚು ಕಮ್ಮಿ ಆಗ್ಬೋದು, ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಪಕ್ಕ 40 ಮೇಲೆ ಇರುತ್ತೆ. 45, 15 ನನ್ನ ಪ್ರಕಾರ 15 ಇರ್ಬೋದು, ಯಾಕಂದ್ರೆ ಕನ್ನಡ ಮತ್ತು ಇಂಗ್ಲಿಷ್. ಎಷ್ಟಾಯ್ತು? 50 ಕೊಡಕ್ ಆಗುತ್ತಾ? ಇಲ್ಲ, 15, 5, 20, 25, 25, ಓಕೆ, 5 ದಶಕ 5, 5, 3, 8, 9, ಇಲ್ಲಿ 95 ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕನ್ನಡ ಮತ್ತೆ ಇಂಗ್ಲಿಷ್ ಅನ್ನ ಕಡಿಮೆ ಮಾಡಬಹುದು ಅಂದ್ಕೊಳ್ಳೋಣ. ಮೌಲ್ಯ ಶಿಕ್ಷಣಕ್ಕೆ ಒಂದು 15 ಅಂದ್ಕೊಳ್ಳೋಣ. ಕಂಪ್ಯೂಟರ್ಗೆ ಒಂದು 10 ಅಂದ್ಕೊಳ್ಳೋಣ. 10 ಕಂಪ್ಯೂಟರ್ ಒಂದು 10 ಅಂದ್ಕೊಳ್ಳೋಣ, ಇಲ್ಲ ಜಾಸ್ತಿ ಇರ್ಬೋದು, ನೋಡ್ಕೊಂಡು ಹೋಗೋಣ. 5, 5, 5, 10, 15, 20ಕ್ಕೆ 0, ದಶಕ 2, 3, 4, 4, 4, 8, 10, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಕಡಿಮೆ ಆಗಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಂಗಾದ್ರೆ ಸೊ GK ಬಂದು 10 ಆಗಬಹುದು. ಮಾನಸಿಕ ಬಾಲ ವಿಜ್ಞಾನ ಏನಿದೆ ಅದೊಂದು 15 ಆಗ್ಬೋದು, 25 ಆಗ್ಬೋದು. ಮಾನಸಿಕ ಸಾಮರ್ಥ್ಯ ಒಂದು 10 ಆಗ್ಬೋದು. ಸೊ ಹಿಂಗ್ ಬಂದ್ರೆ 25, 35. ಇದು ಕನ್ನಡ ಮತ್ತೆ ಇದು ಏನಿದೆ 35, 40 ಆಗ್ಬೋದು ಅಂದ್ಕೊಳ್ಳ. 35 ಪ್ಲಸ್ 75, 75, 85, 100. ಓಕೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ಅಂಕಗಳು ಇಷ್ಟ ಆಗಬಹುದು, ಇನ್ನು ಪರ್ಫೆಕ್ಟ್ ಆಗಿಲ್ಲ, ಬಟ್ ಇದಂತೂ ಸತ್ಯ. ನೋಡಿ, ಸಾಮಾನ್ಯ ಜ್ಞಾನ 10 ಅಂಕಗಳಿಗೆ ಬರ್ಬೋದು. ಬಾಲ ಮನೋವಿಜ್ಞಾನ ಎಷ್ಟಕ್ಕೆ ಬರ್ಬೋದು? 15 ಅಂಕಗಳಿಗೆ. ಮಾನಸಿಕ ಸಾಮರ್ಥ್ಯ 10, 40 ಬರ್ಬೋದು. ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಅದು 20, ಇದು 20 ಬರಬಹುದು. ಮೌಲ್ಯ ಶಿಕ್ಷಣ ಮತ್ತೆ ಇದು 15 ಮಾರ್ಕ್ಸ್ಗೆ ಬರ್ಬೋದು. ಗಣಕಯಂತ್ರ ಬಂದು 10 ಮಾರ್ಕ್ಸ್ಗೆ ಬರ್ಬೋದು. ಟೋಟಲ್ 100 ಮಾರ್ಕ್ಸ್ಗೆ ಬರುತ್ತೆ. ಬಟ್ ಇದೇ ಟಾಪಿಕ್ಗಳು ಎಷ್ಟು ಮಾರ್ಕ್ಸ್ಗೆ ಅಂತಿಲ್ಲ, 100% ಸಿಲೆಬಸ್ ಇದೆ ಫೈನಲ್ ಆಗಿರುವಂತದ್ದು. ಇನ್ನು ಎರಡನೇ ಪತ್ರಿಕೆಯಲ್ಲಿ ಏನಿರುತ್ತೆ ಎನ್ನುವಂಥದ್ದು, 100 ಅಂಕಗಳಿಗಿರುತ್ತೆ. ಗಣಿತ ಇರುತ್ತೆ, ಪರಿಸರ ಅಧ್ಯಯನ ಇರುತ್ತೆ, ಸಮಾಜ ವಿಜ್ಞಾನ ಇರುತ್ತೆ. ನೋಡಿ, ನಾವು ಇಲ್ಲಿವರೆಗೂ ಪರಿಸರ ಅಧ್ಯಯನದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಈಗ ಸಮಾಜ ವಿಜ್ಞಾನ ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿಗೆ ಅರ್ಥ ಆಯ್ತಾ PSTRಗೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ. ಇನ್ನೊಂದು, ಜನರಲ್ ಟೀಚರ್ ಆಗ್ತಿದ್ದಾರೆ, ಎಲ್ಲರೂ ಕೂಡ ಬರೆಯೋದು. 800 ಹುದ್ದೆಗಳೇ ಇರುವಂತದ್ದು. ಇಲ್ಲಿ 100 ಹುದ್ದೆಗಳು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಓಕೆ, ಇನ್ನು 1 to 8 ದೈಹಿಕ ಶಿಕ್ಷಕರಿಗೆ ಏನಿರುತ್ತೆ ಅಂದ್ರೆ ಸೇಮ್ ಇವ್ರಿಗೆಲ್ಲ ಏನಿದೆಯೋ ಅದೇ. ಸಾಮಾನ್ಯ ಪತ್ರಿಕೆ, ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಸಾಮಾಜಿಕ ಸಾಮರ್ಥ್ಯ, ಕನ್ನಡ ಮತ್ತು ಇಂಗ್ಲಿಷು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಿತ ಸಾಕ್ಷರತೆ ಇರುವಂತದ್ದು. ಇನ್ನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ ಉತ್ತರಿಸಬೇಕು. ಓಕೆ, ಕ್ಲಿಯರ್? ಇನ್ನು ಪದವೀಧರರಿಗೆ ಬರೋಣ.
ಪದವೀಧರದಲ್ಲಿ ಏನು ಬದಲಾವಣೆಗಳಿಲ್ಲ. ಬಟ್ ನೀವು ಇದು ಬರವಣಿಗೆ ತೆಗೆದಿದ್ದಾರೆ. ಕನ್ನಡ, ಸಾಮಾನ್ಯ ಕನ್ನಡ, ಇಂಗ್ಲಿಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಅಂತ ಎಕ್ಸ್ಟ್ರಾ ಬಂದಿದೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ. ಇಟ್ಸ್ ಕ್ಲಿಯರ್. ಇನ್ನು ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನಿರುತ್ತೆ ಅಂತ, ಕನ್ನಡದವರಿಗೆ ವಸ್ತುನಿಷ್ಠ ಮಾದರಿಗಳು 100 ಅಂಕಗಳನ್ನ ಬರೀಬೇಕಾಗುತ್ತೆ. ಭಾಷಾ ಶಿಕ್ಷಕರು ಇಂಗ್ಲಿಷ್ಗೆ ಸಂಬಂಧಿಸಿದಂತೆ 100 ಅಂಕಗಳನ್ನು ಬರೀಬೇಕಾಗುತ್ತೆ. ಗಣಿತ ವಿಜ್ಞಾನ ಶಿಕ್ಷಕರು ಗಣಿತಕ್ಕೆ ಸಂಬಂಧಿಸಿದ 100 ಅಂಕಗಳು. ಸಮಾಜ ವಿಜ್ಞಾನ ನೋಡಿ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಾಮಾಜಿಕ, ಭೌಗೋಳಿಕ ಶಾಸ್ತ್ರ, ಅಂದ್ರೆ 6 to 10 ಸ್ನೇಹಿತರೆ, 6 to 10 ಸೋಷಿಯಲ್ ಸೈನ್ಸ್ ಬುಕ್ಸ್ ಅನ್ನ ಕ್ಲಿಯರ್ ಆಗಿ ಓದ್ಬೇಕಾಗಿತ್ತು. ಇನ್ನು ಜೀವ ವಿಜ್ಞಾನ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ವಸ್ತುನಿಷ್ಠ ಮಾದರಿಯ 100 ಅಂಕಗಳಿಗೆ ಉತ್ತರಿಸಬೇಕಾಗುತ್ತೆ. ಇನ್ನು ಗಣಿತ ಶಿಕ್ಷಕರು ಏನಿದ್ದಾರೆ ಅವ್ರಿಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಸಾಮಾನ್ಯ ವಿಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಸಾಕ್ಷರತೆ, ಗಣಿತ ಸಾಕ್ಷರತೆ ಸೇಮ್ ಇದೆ. ಗಣಕಯಂತ್ರ ಅದ್ರ ಬಗ್ಗೆ 100 ಅಂಕಗಳಿಗೆ ಬರೀಬೇಕಾಗುತ್ತೆ. ಓಕೆ, ಕ್ಲಿಯರ್. ಇನ್ನು ಪ್ರೌಢಶಾಲಾ ಶಿಕ್ಷಕರು ಸಾಮಾನ್ಯವಾಗಿ ಕನ್ನಡ, ಇಂಗ್ಲಿಷು, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕ ಸಾಕ್ಷರತೆ, ಮೌಲ್ಯ ಶಿಕ್ಷಣ. ಎಲ್ಲವೂ ಫಸ್ಟ್ ಪೇಪರ್ ಎಲ್ರಿಗೂ ಆಲ್ಮೋಸ್ಟ್ ಒಂದೇ ತರ ಇದೆ. ನಿರ್ದಿಷ್ಟಕ ಪತ್ರಿಕೆಯಲ್ಲಿ ಅದೇ ಕನ್ನಡದಲ್ಲಿ 100 ಬರೀಬೇಕು ಇವರು. ಭಾಷಾ ಶಿಕ್ಷಕರಾದ್ರೆ ಇಂಗ್ಲಿಷಲ್ಲಿ ಅವರಷ್ಟೇ. CBZ ನವರು ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ವಸ್ತುನಿಷ್ಠ ಮಾದರಿಗಳನ್ನು ಉತ್ತರಿಸಬೇಕು. ಕಲಾ ಇವರು ಏನಿದ್ದಾರೆ ಅವರು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಇವರು ಅಷ್ಟೇ ಸೇಮ್. ಇನ್ನು ದೈಹಿಕ ಶಿಕ್ಷಕರಿಗೆ ಸೇಮ್ ಬರುತ್ತೆ, ಕನ್ನಡ, ಇಂಗ್ಲಿಷು, ಸಾಮಾನ್ಯ ಜ್ಞಾನ, ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ. ಓಕೆ, 100 ಅಂಕಗಳಿಗೆ ಅವರು ಇದು ಉತ್ತರಿಸಬೇಕಾಗುತ್ತೆ. ಇನ್ನೊಂದು ವಿಚಾರ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಸೂಚನೆ ಅಂತ ಕೊಟ್ಟಿದ್ದಾರೆ ನೋಡಿ, ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಸಿಲೆಬಸ್ ಅನ್ನು ಪ್ರಕಟಿಸುತ್ತೆ. ಏನು ಎಕ್ಸಾಮ್ ಮಾಡ್ತಾರೆ ಅದಕ್ಕಿಂತ ಮುಂಚೆ 45 ದಿನಗಳಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ಬಿಡುತ್ತೆ. ಸೊ ಇದನ್ನ ನಾವಾಗ್ಲೇ ಹೇಳಿದ್ವಿ, ಕಂಪ್ಲೀಟ್ ಸಿಲೆಬಸ್ ಅನ್ನ ಬಿಡುತ್ತೆ. ಇನ್ನು ಉಳಿದಿರುವಂತದ್ದು ನಿಮ್ಗೆ ಜಸ್ಟ್ 45 ಡೇಸ್. 45 ಡೇಸ್ ಅಲ್ಲಿ ನಾನು ಏನ್ ಹೇಳಿದೆ ನಿಮ್ಗೆ ಕ್ಲಿಯರ್ ಆಗಿ ಸಿಕ್ಬಿಟ್ಟಿದೆ. ಅಂದ್ರೆ ಈಗ ಸಾಮಾನ್ಯ ಪೇಪರ್ಗಳಿಗೆ ಏನಿದೆ, ಸಾಮಾನ್ಯ ಪೇಪರ್ ಅನ್ನ ನೀವು ಈಗಲೇ ಕ್ಲಿಯರ್ ಮಾಡ್ಕೊಂಡ್ರೆ ಇನ್ನುಳಿದಂತೆ ನೀವು ಇದನ್ನು ಮಾಡ್ಕೋಬಹುದು. ಕನ್ನಡ ನಿಮ್ಗೆ ಕನ್ನಡ, ಇಂಗ್ಲಿಷು, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ, ಮೌಲ್ಯ ಶಿಕ್ಷಣ ಇಷ್ಟನ್ನು ನೀವು 45 ದಿನ ಒಂದು ನೋಟಿಫಿಕೇಶನ್ ಬಿಡೋದಕ್ಕೂ ಮುಂಚೆನೆ ನೀವು ರೆಡಿ ಆಗ್ಬೇಕು. ಯಾಕಂದ್ರೆ ಇನ್ನ ನಿಮ್ಮ ಬಳಿ ಟೈಮೇ ಇಲ್ಲ. ಸೊ ಬಿ ಪ್ರಿಪೇರ್. ನನ್ನ ಕಡೆಯಿಂದ ನನಗೆ ಈಗ ನಿಮ್ಗೆ ಮಾಹಿತಿ ತಲುಪಿಸ್ಬೇಕಿತ್ತು, ಆದಷ್ಟು ಬೇಗ ತಲುಪಿಸ್ಬೇಕಿತ್ತು. ಅದನ್ನು ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೂ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೆ ಯಾರಿದ್ದಾರೆ ಅವರೆಲ್ಲರಿಗೂ ತಪ್ಪದೆ ತಿಳಿಸಿ. ಆದಷ್ಟು ಸ್ಮಾರ್ಟ್ ಸ್ಟಡಿಯನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.